ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ವಿಂಧ್ಯ ಪ್ರಶಾಂತ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಅಡುಗೆ ಮನೆಗೆ ಬಂದ ಮೇಲೆ ಎಲ್ಲರೂ ಚೆನ್ನಾಗಿ ಇರಲೇಬೇಕಲ್ಲ, ಯಾಕಂತ ಹೇಳಿದರೆ ಅಡುಗೆ ಚೆನ್ನಾಗಿರ್ಬೇಕಾದ್ರೆ ನಾವು ಚೆನ್ನಾಗಿರ್ಬೇಕು. ಓಕೆ, ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ಇವತ್ತು ಕಾಲಿಫ್ಲವರ್ ಪರೋಟಾನು ಮಾಡ್ತಾ ಇದ್ದೇವೆ. ಪರೋಟನ ಅಂದರೆ ನಾರ್ಮಲ್ ಆಗಿ ನಾವು ಗೋಬಿ ಅದೆಲ್ಲ ಮಾಡ್ತೇವಲ್ಲ, ಅದೇ ಗೋಬಿ ಮಂಚೂರಿ ಎಲ್ಲ ಮಾಡ್ತೇವಲ್ಲ, ಇದು ಪರೋಟ ಮಾಡ್ತಾ ಇದ್ದೇನೆ, ಸ್ಟಫ್ ಮಾಡಿ. ಓಕೆ, ಸ್ಪೆಷಲ್ ಆಗಿ ಕಾಲಿಫ್ಲವರ್ದು ಪರೋಟ ಅಲ್ಲ. ಇನ್ನೊಂದು ಬಾಳೆಕಾಯ್ದು ಮಲೈ ಕೋಫ್ತಾ. ಮಲೈ ಕೋಫ್ತಾ ಅಂದರೆ ಅದೊಂದು ಗ್ರೇವಿ ಥರ. ಇದು ನಮ್ಮ ಈ ಪರೋಟಕ್ಕೆ ಮ್ಯಾಚಿಂಗ್ ಆಗುತ್ತಾ? ಮ್ಯಾಚ್ ಆಗ್ತದೆ. ನೋಡುವ ಹೇಗೆ ಆಗುತ್ತೆ ಅಂತ ಆಮೇಲೆ ನೋಡುವಲ್ಲ. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ರೂಮಿಗೆ ಹೋಗುವ. ಓಕೆ ಬಾಯ್. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೆ. ಇವಾಗ ಅಡುಗೆ ಮಾಡಲಿಕ್ಕೆ ರೆಡಿ ಮಾಡೋದಲ್ಲ, ಏನು ಬೇಕು, ಯಾವ್ದು ಫಸ್ಟ್ ಮಾಡೋದು? ಈಗ ಫಸ್ಟು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀನಿ. ಚಪಾತಿ ಮಾಡ್ತಾ ಇದ್ದೀರಿ ಇವಾಗ? ಕಾಲಿಫ್ಲವರ್ದು ಚಪಾತಿ ಅಲ್ಲ? ಓಕೆ, ಫಸ್ಟ್ ಗೋಧಿ ಹಿಟ್ಟು ಹಾಕೊಳ್ತೀನಿ. ಯಾವುದು? ಗೋಧಿ ಹಿಟ್ಟು. ಓಕೆ, ಮೈದಾ ಹಿಟ್ಟು ಬೇಕಾದರೆ ಹಾಕೊಳ್ಬೋದು, ನಾನು ಗೋಧಿ ಹಿಟ್ಟು ಹಾಕೊಂಡು. ಆರೋಗ್ಯಕ್ಕೆ ಒಳ್ಳೆಯದು ಗೋಧಿ ಹಿಟ್ಟಲ್ಲ? ಹೌದು. ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ, ಸಾಫ್ಟ್ ಆಗ್ತದೆ ಸಕ್ಕರೆ. ನೀರು ಬೇಕಾ? ಓಕೆ, ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋದು. ಓಕೆ, ನೋಡಿಕೊಂಡು ನೀರು ಹಾಕೊಂಡು ಕಲಿಸ್ಬೇಕಲ್ಲ, ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳೋದು. ಇದು ಚಪಾತಿ ಪರೋಟ ಅಲ್ಲ? ಪರೋಟ ಇದು ಚಪಾತಿ ಹಾಗೆ ಮಾಡಿ ಅದರ ಒಳಗೆ ಇದು ಸ್ಟಫ್ ಮಾಡೋದು. ಮೈದಾ ಅಂದರೆ ಅರ್ಧ ಮೈದಾ ಹಿಟ್ಟು ಸಹ ಯೂಸ್ ಮಾಡ್ಬೋದು, ಅರ್ಧ ಮೈದಾ ಅರ್ಧ ಗೋಧಿ. ನಾನಿವತ್ತು ಅದು ಫುಲ್ ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ. ಸರಿ ಇದು ಮಾಡಬೇಕು, ಇಲ್ಲದ್ರೆ ಸಾಫ್ಟ್ ಆಗಬೇಕು. ಚೆನ್ನಾಗಿ ಬರಬೇಕಾದ್ರೆ ಮತ್ತೆ ಅದರಲ್ಲಿ ಸ್ಟಫ್ ಮಾಡಲಿಕ್ಕಿದ್ದ ಕಾರಣ ಅದು ಚೆನ್ನಾಗಿ ಬರಬೇಕಲ್ಲ, ಸಾಫ್ಟ್ ಆಗಬೇಕು. ಇಲ್ಲದ್ರೆ ಸ್ವಲ್ಪ ಅದು ಇದು ಮಾಡೋ ಕಷ್ಟ ಆಗ್ತದೆ, ಸ್ಟಫ್ ಮಾಡಬೇಕು. ಈ ಥರ ಹಿಟ್ಟು ರೆಡಿ ಮಾಡಿ ಇಟ್ಟರೆ ಕೂಡ ನಮಗೆ ಯಾವಾಗ ಬೇಕೋ ಅದು ಮಾಡ್ಕೊಳ್ಬೋದು. ಬೆಳಿಗ್ಗೆ ಮಾಡಿಟ್ರೆ ಮಧ್ಯಾಹ್ನ ಫ್ರಿಜ್ಜಲ್ಲಿ ಇಟ್ಟರೆ ಸಂಜೆ ಬೇಕಾದ್ರೆ ಮಾಡ್ಕೊಳ್ಬೋದು. ಇದು ರೆಡಿ ಆಗಿದೆ. ಸ್ವಲ್ಪ ಹೊತ್ತು ಸೈಡಲ್ಲಿ ಇಡಬಹುದು, ಸ್ಟಫಿಂಗ್ ರೆಡಿ ಮಾಡೋರಿಗೆ. ಓಕೆ, ರೆಡಿ ಅಲ್ಲ? ಇದನ್ನು ಬದಿಗೆ ಇಟ್ಕೊಳ್ತೀನಿ. ಓಕೆ, ಈಗ ನೆಕ್ಸ್ಟ್ ಎಂತ? ಈಗ ಒಂದು ಮಿಕ್ಸಿ ಜಾರ್ ಬೇಕು, ಸಣ್ಣದು. ಓಕೆ, ಚಿಕ್ಕ ಮಿಕ್ಸಿ ಜಾರ್. ಅದಕ್ಕೆ ಒಂದು ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಓಕೆ, ಒಂದು ಸಾಕಾಗುತ್ತಾ ಖಾರಕ್ಕೆ? ಲೈಟ್ ಖಾರ ಇರಲಿ ಅಂದರೆ ಚಿಲ್ಲಿ ಪೌಡರ್ ಸಹ ಹಾಕ್ಕೊಳ್ತೇವೆ. ಇದು ಬೇರೆ. 2 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಮತ್ತೊಂದು ಸಣ್ಣ ತುಂಡು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದಾಗ ಹೆಚ್ಚಾಗಿ ಶುಂಠಿ ಹಾಕಿ. ಶುಂಠಿ ಮತ್ತು ಇದು ಕೊತ್ತಂಬರಿ ಸೊಪ್ಪನ್ನು. ಇದು ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಅಂದರೆ ತುಂಬ ಪೇಸ್ಟ್ ಆಗಬೇಕಂತಿಲ್ಲ, ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಹಾಗೆ ಡ್ರೈ ಆಗಿ ಗ್ರೈಂಡ್. ಸಾಕಾಗುತ್ತಾ? ಸಾಕು.
ನೀರು ಏನು ಹಾಕದೆ ಹಾಗೆ ಹಾಗೆ ಅದಂದರೆ ನಾವು ಚಿಲ್ಲಿ ಪೌಡ್ರ್ ಎಲ್ಲ ಹಾಕ್ಕೊಳ್ತೇವೆ, ಅದರಿಂದ ಜಾಸ್ತಿ ಮೆಣಸೆಲ್ಲ ಬೇಡ ಅಂತ, ಖಾರ ಆಗ್ತದೆ. ಮತ್ತು ಸ್ವಲ್ಪ ಮಾಡೋದಲ್ಲ ಇಲ್ಲಿ. ಇದು ಬಾಣಲೆ ಇಟ್ಕೊಂಡು ಉಕ್ಕಿ ಹಾಗಾದರೆ ಓಲೆ ಊರಿಸ್ಬೇಕಲ್ಲ. ಸ್ವಲ್ಪ ಎಣ್ಣೆ ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಸಾಕು ಸಾಕಾ? ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಅಂದರೆ ಇದು ಒಗ್ಗರಣೆಯ ಹೇಗೆ? ಒಗ್ಗರಣೆ ಅಲ್ಲ, ಅದು ಮಸಾಲೆ ಅದ್ರ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ. ಓಕೆ, ನಾನು ಸ್ವಲ್ಪ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀರುಳ್ಳಿ ಆಪ್ಷನ್, ಕೆಲವರು ಹಾಕ್ಕೊಳ್ಳೋದಿಲ್ಲ, ನಾನು ಸ್ವಲ್ಪ ಟೇಸ್ಟ್ ಇರಲಿ ಅಂತ ಹಾಕ್ಕೊಳ್ತೀನಿ. ಇಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಆಗಬೇಕಂತ ಇಲ್ಲ. ಅಂದರೆ ನಾವು ಚಪಾತಿ ಮಾಡುವಾಗ ಅದು ಫ್ರೈ ಆಗ್ತದಲ್ಲ. ಕಾಲಿಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಕಾಲಿಫ್ಲವರನ್ನು ತುರಿದಿಟ್ಕೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಗೊತ್ತೇ ಆಗಲ್ಲ ತುರಿದಿಟ್ಕೊಂಡ. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿದ್ದು ಪೇಸ್ಟನ್ನು ಹಾಕ್ಕೊಳ್ತೀವಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಇಷ್ಟನ್ನು ಮಿಕ್ಸ್ ಮಾಡಬೇಕಲ್ಲ. ಇದಕ್ಕೂ ಕೂಡ ನೀರೇನು ಹಾಕಲಿಕ್ಕಿಲ್ಲಲ್ಲ? ಇಲ್ಲ, ಇದು ಡ್ರೈ. ಓಕೆ, ಇದಂದರೆ ಕಾಲಿಫ್ಲವರ್ ಸ್ವಲ್ಪ ಬೆಂದರೆ ಸಾಕು, ತುಂಬ ಬೇಯಬೇಕಂತ ಇಲ್ಲ. ಓಕೆ, ಇದು ನೀವೇ ರೆಡಿ ಮಾಡಿದ ಹೇಗೆ? ಕಾಲಿಫ್ಲವರ್ ಹಾಕಿ ಒಂದು ಪರೋಟ ಮಾಡುವಂತ? ಇಲ್ಲ, ತುಂಬ ಜನ ಮಾಡ್ತಾರೆ, ಇದು ಮಾಡ್ತಾರಲ್ಲ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಓಕೆ, ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಸಾಕು, ಒಂದು 1/4 ಸ್ಪೂನ್ ಸಾಕು. ಸಾಕಾಗುತ್ತಾ? ಸಾಕು, ಅಂದರೆ ಲೈಟ್ ಖಾರನ? ಸಾಕಾಗುತ್ತಾ? ಸ್ವಲ್ಪ ಹಳದಿ ಪೌಡರ್, ಅಂದರೆ ಗ್ರೀನ್ ಚಿಲ್ಲಿ ಹಾಕಿದ್ದೇವಲ್ಲ ಒಂದು, ಅದು ಸ್ವಲ್ಪ ಖಾರ ಉಂಟು ಸಣ್ಣದು. ಹೌದು, ಮೆಣಸು ಚಿಕ್ಕ ಆದರೂ ಖಾರ ಜಾಸ್ತಿ. ಸಾಕು. ಮತ್ತು ಸ್ವಲ್ಪ ಚಾಟ್ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಚಾಟ್ ಮಸಾಲೆ, ಓಕೆ. ಮತ್ತು ಒಂಚೂರು ಕಸೂರಿ ಮೇಥಿ. ಅಂದರೆ ಪರಿಮಳಕ್ಕೆ ಇದು ಒಂಥರ ಟೇಸ್ಟ್ ಒಳ್ಳೆ ಬರ್ತದೆ ಇದರಲ್ಲಿ. ಸ್ವಲ್ಪ ಹೀಗೆ ಕೈಯಲ್ಲಿ ಕ್ರಶ್ ಮಾಡಿ ಆ ಥರ ಮಾಡಿದಲ್ಲ. ಓಕೆ, ಓಕೆ. ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಹಾಗಾಗಿ ಇದಕ್ಕೆ ಜಾಸ್ತಿ ಉಪ್ಪು ಮಿಕ್ಸ್ ಆದರೆ ಆಯ್ತು ಅಷ್ಟೇ. ಒಂಚೂರು ಗರಂ ಮಸಾಲ ಸಾಕು. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಅಲ್ಲ ಮಸಾಲೆ. ಇದು ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತು ನಾವು ಚಪಾತಿ ರೆಡಿ ಮಾಡಿಕೊಳ್ಳೋದು. ಓಕೆ, ಈಗ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬೌಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಓಕೆ, ಹಾಗಾದರೆ ಬೌಲಿಗೆ ಹಾಕ್ಕೊಳ್ತೀರಲ್ಲ. ನಾವು ಚಪಾತಿ ರೆಡಿ ಮಾಡೋಷ್ಟೊತ್ತು ತಣ್ಣಗೆ ಆಗ್ತದೆ ಅದು. ಓಕೆ, ಈಗ ಇದು ನೋಡಿ ಸಾಫ್ಟ್ ಆಗಿದೆ, ಸ್ವಲ್ಪ ಹೊತ್ತಿಟ್ಟೇವಲ್ಲ ಅದಕ್ಕೆ ಸಾಫ್ಟ್ ಆಗಿದೆ. ಗೋಧಿ ಹಿಟ್ಟು ನಾವು ಗೋಧಿ ಹಿಟ್ಟಲ್ಲ ಮಾಡಿದ್ದು? ಹೌದು, ಗೋಧಿ ಹಿಟ್ಟಿಗೆ ಸಹ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಮೈದಾದಾಗೆ ಸಾಫ್ಟೇ ಆಗ್ತದೆ ಅದು ಸಹ. ಮತ್ತು ನಾವು ಸಕ್ಕರೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಸ್ಪಾಂಜಿನೆಸ್ ಇರ್ತದೆ. ಅಷ್ಟೊತ್ತಿಗೆ ನಾವು ತವಾ ಬಿಸಿಡುವುದಾ? ಹಾಂ, ತವಾ ಬಿಸಿ ಇಟ್ಟರೆ ಓಕೆ, ಚಪಾತಿ ನೀಡುವಾಗ ಇಲ್ಲಿ ತವಾ ಬಿಸಿ ಆಗುತ್ತಲ್ಲ. ಈಗ ಇದಕ್ಕೆ ಇಷ್ಟು ಸಣ್ಣದೊಂದು ಚಪಾತಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಸ್ಟಫಿಂಗ್ ಹಾಕೋದು. ಓಕೆ, ಈಗ ಇದನ್ನು ಸೈಜ್ ನೋಡಿ ಹಾಕೋಬೇಕಲ್ಲ? ಅಂದರೆ ಸಣ್ಣದೇ ಲಟ್ಟಿಸ್ಕೊಳ್ಳೋದು. ಓಕೆ, ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಳಿ. ಓಕೆ, ಎಸ್, ಫೋಲ್ಡ್ ಮಾಡೋದರಲ್ಲೇ ಗೊತ್ತಾಗ್ತದೆ ಎಕ್ಸ್ಪೀರಿಯನ್ಸ್ ಅಂತ. ಬೇಕಾದ್ರೆ ಕೈಯಲ್ಲೇ ಈ ಥರ ಅಗಲ ಮಾಡಿಕೊಂಡು ಸಹ ಮಾಡ್ಬೋದು. ಇದನ್ನು ಲಟ್ಟಿಸ್ಕೊ. ತುಂಬ ಒತ್ತಿ ಲಟ್ಟಿಸ್ಲಿಕ್ಕಿಲ್ಲ, ಸ್ವಲ್ಪ ಹಗುರ ಲಟ್ಟಿಸ್ಬೇಕು. ಒತ್ತಿದ್ರೆ ಅದು ಸ್ಟಫಿಂಗ್ ಎಲ್ಲ ಹೊರಗೆ ಬರ್ತದೆ. ಕರೆಕ್ಟಾಗಿ ಬಂದಿದೆಲ್ಲ. ನಾವು ಈ ಥರ ಏನು ಸ್ಟಫ್ ಮಾಡಿ ಪರೋಟ ಮಾಡುವಾಗ ಸ್ವಲ್ಪ ಟೈಮ್ ತಗೊಂಡೇ ಮಾಡಬೇಕಲ್ಲ. ಅರ್ಜೆಂಟ್ ಮಾಡಿದರೆ ಹೊರಗಡೆ ಬಿಡುವ ಲಕ್ಷಣದಲ್ಲಿ. ಹೌದೌದು, ನಾವು ಒತ್ತಿದ್ರೆ ಅದು ಹೊರಗೆ ಬರ್ತದೆ ಹಾಗೆ. ಹೌದು,
ಆಯಿಲ್ ಹಾಕಬೇಕಾ? ಈಗ ಹಾಕೋದು ಬೇಡ, ಓಕೆ ಬಿಸಿ ಆಗಿದೆಲ್ಲ ಹಾಕೊಂಡ್ರೆ ಓಕೆ ಸ್ವಲ್ಪ ಒಂದು ಸೈಡ್ ಸ್ವಲ್ಪ ಫ್ರೈ ಆಗೋವರೆಗೆ ಇನ್ನೊಂದು ಮಾಡಿಕೊಳ್ತೀವಿ. ಓಕೆ ಒಂದು ಸೈಡ್ ಫ್ರೈ ಆಗಿದೆ, ಒಂದು ಸೈಡ್ ಆಯಿಲ್ ಇಲ್ಲದೆ ಹಾಗೆ ಮಾಡ್ಬೋದಾ? ಫಸ್ಟ್ 2 ಸೈಡು ಹಾಗೆ ಆಯಿಲ್ ಇಲ್ಲದೆ ಹಾಕೋದು, ಆಯಿಲ್ ಹಾಕದೆ ಓಕೆ 2 ಸೈಡ್ ಹಾಗೆ ಫ್ರೈ, ಮತ್ತೆ ಆಯಿಲ್ ಹಾಕೊಂಡು ಮಾಡಿದ್ವಿ. ಓಕೆ ಅದು ಆಯಿಲ್ ಹಾಕಿದ ಮೇಲೆ ಬೇಗ ಕುಕ್ ಆಗ್ತದಲ್ಲ, ಹೌದು ಅದಕ್ಕೋಸ್ಕರ ಅಂದರೆ ಬೇಗ ಸುಟ್ಟೋದಾಗೆ ಆಗ್ತದೆ. ಸ್ವಲ್ಪ ಒಂದು ಕುಕ್ ಆದಮೇಲೆ ಮತ್ತೆ ಆಯಿಲ್, ಈಗ ಆಯಿಲ್ ಹಾಕೋದು. ಓಕೆ ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸೈಡಿಂದ ಹಾಕಿ ಸೈಡಿಗೆ ಹಾಕ್ಬೇಕಾ? ಸಾಕಾ? ಸಾಕು ಸಾಕು. ಎಸ್, ಇವಾಗ ಕರೆಕ್ಟಾಗಿ ಬರ್ತಾ ಉಂಟಲ್ಲ. ಆಯ್ತು, ರೆಡಿ ಅಲ್ಲ? ಹಾಂ. ಈ ಥರ ಚಪಾತಿ ಎಲ್ಲ ಇದ್ದರೆ ಹಾಗೆ ತಿನ್ಬೋದಲ್ಲ? ಹಾಗೆ ತಿನ್ಬೋದು. ಇದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಮೊಸರು ಜೊತೆ ಹಾಗೆ ತಿನ್ಬೋದು. ಹಾಂ, ಹಾಗೆ ತಿನ್ಬೋದಲ್ಲ. ಇದಾಯಿತು. ಓಕೆ, ಚಪಾತಿ ಅಲ್ಲ, ಪರೋಟ ಅಲ್ಲ? ಪರೋಟ. ಓಕೆ, ಸ್ಲೋಲಿ ಉಂಟು ಇಲ್ಲ? ಹಾಂ. ಇದರ ಮೇಲೆ ಒಂಚೂರು ತುಪ್ಪ ಹಾಕೊಳ್ತೇನೆ. ಓಕೆ, ಅಂದರೆ ಮೊದಲೇ ಹಾಕಿಟ್ರೆ ಒಳ್ಳೆ ಅಂತಿಲ್ಲ? ಹಾಂ, ಮೊದಲೇ ಹಾಕಿಟ್ರೆ ಸ್ವಲ್ಪ ಓಕೆ, ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅಂತಿಲ್ಲ? ಓಕೆ, ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೋದು. ಹಾಂ, ಹೌದು. ತುಪ್ಪ ಇದ್ದರೆ ತುಪ್ಪದೆಲ್ಲ ಮಾಡಿದರೆ ಮೇಲ್ಗಡೆ ತುಪ್ಪ ಹಾಕಬೇಕು ಅಂತಿಲ್ಲ. ಆಲ್ಮೋಸ್ಟ್ ರೆಡಿ ಅಲ್ಲ? ಓಕೆ, ರೆಡಿ ಆಗಿದೆ. ಇನ್ನು ಸರ್ವ್ ಮಾಡೋದಲ್ಲ? ಓಕೆ, ಕಾಲಿಫ್ಲವರ್ ಪರೋಟ ರೆಡಿ ಆಗಿದೆ. ಕಾಲಿಫ್ಲವರ್ ಪರೋಟ ರೆಡಿ ಅಲ್ಲ? ನಾರ್ಮಲ್ ಆಗಿ ನಾವು ಪರೋಟ ಈ ಥರ ತಿಂತೇವೆ ಹೋಟ್ಲಲ್ಲಿ. ಈ ಥರ ಕಾಲಿಫ್ಲವರ್ ಹಾಕಿ ಮಾಡಿದರೆ ಇನ್ನೂ ಮನೆಯಲ್ಲಿ ಹೆಲ್ದಿಯಾಗಿ ನಾವು ಹೆಲ್ದಿಯಾಗಿ ಅಲ್ಲ? ಅದೇ ನೀವು ಗೋಧಿ ಹಿಟ್ಟು ಯೂಸ್ ಮಾಡಿರೋದಲ್ಲ? ಓಕೆ, ಚೆನ್ನಾಗಿರ್ಬೋದು. ಮತ್ತು ಇದಕ್ಕೆ ಬೇಕಿದ್ರೆ ನಾವು ಚಟ್ನಿ ಯೂಸ್ ಮಾಡ್ಕೊಳ್ಬೋದಲ್ಲ? ಚಟ್ನಿ, ಗ್ರೀನ್ ಚಟ್ನಿ, ಇಲ್ಲಾಂದ್ರೆ ಮೊಸರು ಜೊತೆ ಸಹ ತಿನ್ಬೋದು. ಮೊಸರು ಜೊತೆ ಚೆನ್ನಾಗಿರುತ್ತೆ. ನೀವು ತುಪ್ಪ ಹಾಕಿದ ಕಾರಣ ಹಾಗೆ ತಿನ್ಬೋದು ಅಂತ ಹೇಳ್ಬೋದು. ಓಕೆ, ಆಗ ಟೇಸ್ಟ್ ನೋಡೋಲ್ಲ? ಓಕೆ, ವಿಂಧ್ಯ ಪ್ರಶಾಂತ್ ಅವರು ಸಾಕಾಗಿರುವಂತಹ ಕಾಲಿಫ್ಲವರ್ನ ಪರೋಟ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಗೋಬಿ ಪರೋಟ ತಯಾರಿಸುವ ವಿಧಾನ. ಮೊದಲು ಗೋಧಿ ಹಿಟ್ಟಿಗೆ ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ಸಕ್ಕರೆ, ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ಇನ್ನೊಂದೆಡೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ, ಈರುಳ್ಳಿ, ಕಾಲಿಫ್ಲವರ್ ರುಬ್ಬಿದ ಮಿಶ್ರಣವನ್ನು ಹಾಕಿ ಹುರಿಯಿರಿ. ಆನಂತರ ಮೆಣಸಿನ ಪುಡಿ, ಅರಶಿನ ಪುಡಿ, ಚಾಟ್ ಮಸಾಲಾ ಪುಡಿ, ಕಸೂರಿ ಮೇಥಿ, ರುಚಿಗೆ ಅನುಸಾರವಾಗಿ ಉಪ್ಪು, ಗರಂ ಮಸಾಲಾ ಪುಡಿ ಹಾಕಿ ಬೆರೆಸಿಕೊಳ್ಳಿ. ಈಗ ಹೂರಣ ತಯಾರು. ಬಳಿಕ ಗೋಧಿ ಅಂಟನ್ನು ಲಟ್ಟಿಸಿ ಹೂರಣ ತುಂಬಿ ಮಡಚಿ ಮತ್ತೆ ಪುನಃ ಲಟ್ಟಿಸಿ. ಆ ಬಳಿಕ ಕಾದ ತವಾದ ಮೇಲೆ ಹಾಕಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಗೋಬಿ ಪರೋಟ ಸವಿಯಲು ಸಿದ್ಧ. ಓಕೆ, ಕಾಲಿಫ್ಲವರ್ನ ಪರೋಟ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ, ಸಾಕಾಗಿರುತ್ತೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾರಾಯಣ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ವಿಂಧ್ಯ ಅವರು ಸಾಕಾಗಿರುವಂತಹ ಪರೋಟ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ? ಬಾಳೆಕಾಯಿದು ಮಲಾಯಿ ಕೋಫ್ತಾ, ಗ್ರೇವಿ ಮಾಡ್ತಾ ಇದ್ದೇನೆ. ಗ್ರೇವಿ ಅಲ್ಲ? ಓಕೆ, ಏನು ಮಾಡೋ ಫಸ್ಟ್? ಈ ಬಾಳೆಕಾಯನ್ನು ಒಂದು 5 ನಿಮಿಷ ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೇನೆ. ಓಕೆ, ನೀವು ಬೇಯಿಸಿಟ್ಟೇ ತಂದಿದ್ರಲ್ಲ? ಓಕೆ, ಈಗ ಫಸ್ಟ್ ಗ್ರೇವಿ ಮಾಡಲಿಕ್ಕೆ ಇದೆಲ್ಲ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ತಣ್ಣಗಾಗಬೇಕು, ಅದಕ್ಕೋಸ್ಕರ. ಓಕೆ, ಹಾಗಾದರೆ ಒಲೆ ಉರಿಸ್ಬೇಕಲ್ಲ? ಓಕೆ, ಈಗ ನಾನು ಫಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೇನೆ. ಓಕೆ, ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಆಯಿಲ್ ಹಾಕ್ತೀನಿ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಈಗ ಗ್ಯಾಸನ್ನು ಸ್ಲೋ ಇಟ್ಕೊಂಡಿದ್ದೇನೆ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೇನೆ. ಜೀರಿಗೆ? ಓಕೆ.
ಒಂದು 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನ್ ಜೀರಿಗೆ, ಮತ್ತು ಒಂದು ಪಲಾವ್ ಎಲೆ, ಓಕೆ, ಒಂದು ಸಣ್ಣ ತುಂಡು ಚಕ್ಕೆ, ಚಕ್ಕೆ, ಮತ್ತು ಒಂದು 2 ಲವಂಗ ಅಷ್ಟೇ, ಓಕೆ, ಮತ್ತು ಒಂದು ಓಕೆ, ಚಕ್ಕರೆ ಓಕೆ. ಅದು ತಗೊಂಡು ಇದನ್ನು ಎಲ್ಲ ಇಡೀ ಹಾಕೊಂಡು ಇದ್ದೀರಲ್ಲ? ಹಾಂ, ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕು. ಓಕೆ. ಓಕೆ, ಈಗ ಇದಕ್ಕೆ ಒಂದು 4 ಬೆಳ್ಳುಳ್ಳಿ, 5 ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಓಕೆ. ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕೊಳ್ತಾ ಇದ್ದೇನೆ. ಓಕೆ. ಒಂದು ಇಡೀ ಶುಂಠಿ ತುಂಡು ಅಲ್ಲ? ಓಕೆ. ಅದನ್ನು ಗ್ರೈಂಡ್ ಮಾಡಿಕೊಳ್ಳಿಕ್ಕೆ ಉಂಟು. ಇದನ್ನು ಈಗ ಗ್ರೈಂಡ್ ಮಾಡಿಕೊಂಡ? ಹಾಂ, ಓಕೆ. ತಣ್ಣಗೆ ಆದಮೇಲೆ ಆಮೇಲೆ ಶುಂಠಿ ಆದಮೇಲೆ ಇದಕ್ಕೆ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಓಕೆ. ನೀರುಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಓಕೆ. ಅದನ್ನು ಒಂದು 2 ನೀರುಳ್ಳಿ ಇದ್ದಾಗೆ ಉಂಟಲ್ಲ? ಹಾಂ, ಓಕೆ. ನೀರುಳ್ಳಿ ಸ್ವಲ್ಪ ಪಿಂಕ್ ಆಗಬೇಕು, ಹ್ಞೂ. ಬ್ರೌನ್ ಆಗಬೇಕಂತ ಇಲ್ಲ. ಓಕೆ. ಇದು ಅಂದರೆ ಗ್ರೇವಿ ಅಂದರೆ ಹೇಗೆ ಅಂದರೆ? ಅಂದರೆ ನೀರುಳ್ಳಿ ಟೊಮೆಟೊ ಎಲ್ಲ ನಾವು ಬೇಯಿಸಿ ಅಂದರೆ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡೋದು, ಪೇಸ್ಟ್ ಮಾಡಿಕೊಳ್ಳೋದು. ಓಕೆ. ಮತ್ತು ನಾವು ಬಾಳೆಕಾಯ್ದು ಕೋಫ್ತಾ ಥರ ಮಾಡಿ ಅದನ್ನು ಗ್ರೇವಿ ಒಳಗೆ ಹಾಕೋದು. ಹಾಗೆ. ಓ, ಹಾಗೆ. ಓಕೆ. ಹಾಗಾದರೆ ಬಾಳೆಕಾಯಿಯನ್ನು ಈಗ ಕಟ್ ಮಾಡಿ ಡೀಪ್ ಫ್ರೈ ಮಾಡಿ ಸಣ್ಣ ಬಾಲ್ಸ್ ಆಗಿ ಇದು ಮಾಡಿ ಡೀಪ್ ಫ್ರೈ ಮಾಡಿ. ಈಗ ಇದು ಸಾಕಿಷ್ಟು. ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. 2 ಸಣ್ಣ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗ್ರೇವಿಗೆ ಹಾಕ್ಕೊಳ್ಳಿಕ್ಕಿರೋದ್ರಿಂದ ಇದು ಸ್ವಲ್ಪ ಹಾಕ್ಕೊಳ್ತೀನಿ. ಮತ್ತು ಇದಕ್ಕೆ ಸ್ವಲ್ಪ ಒಂದು 10 ರಿಂದ 12 ಗೇರು ಬೀಜವನ್ನು, ಇದು ನಾವು ತೆಂಗಿನಕಾಯಿ ಎಲ್ಲ ಹಾಕದಿದ್ರೆ ಇದು ಸ್ವಲ್ಪ ತಿಕ್ ಆಗ್ತದೆ ಮತ್ತು ಸ್ವಲ್ಪ ಟೇಸ್ಟ್ ಒಳ್ಳೆ ಬರ್ತದೆ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರು, ಮತ್ತು ಕೊತ್ತಂಬರಿ ಪೌಡರ್, ಕೊತ್ತಂಬರಿ ಎಲ್ಲ ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡರು, ಸಾಕು ಸಾಕು. ಗರಂ ಮಸಾಲ ಪೌಡರ್ ಅರ್ಧ ಸ್ಪೂನ್, ಸಾಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬೇಕು, ಸಾಫ್ಟ್ ಆಗಬೇಕು. ಸ್ವಲ್ಪ ಹಾಕ್ಕೊಂಡು ಸಾಕು. ಸಾಕು. ಒಂಚೂರು ಹಸಿ ಸ್ಮೆಲ್ ಹೋಗಿ ಸಾಫ್ಟ್ ಆದರೆ ಸಾಕು. ಆಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಳೋದಾ? ಹಾಂ, ಇದು ತಣ್ಣಗೆ ಆಗಲಿಕ್ಕಿಟ್ಟು ನೆಕ್ಸ್ಟ್ ಅದಕ್ಕೂ ಬಾಳೆಕಾಯ್ದು ರೆಡಿ ಮಾಡಿ. ಓಕೆ. ಇದೀಗ ಸಾಫ್ಟ್ ಆಗಿದೆ, ಟೊಮೆಟೊ ಎಲ್ಲ ನೋಡಿ ಸಾಫ್ಟ್ ಆಗಿದೆ. ಇದನ್ನು ಹಾಗೆ ಆಫ್ ಮಾಡಿ ಬದಿಗೆ ಇಟ್ಕೊಳ್ಳಿ. ಈಗ ನಾವು ಬಾಳೆಕಾಯಿಯನ್ನು ರೆಡಿ ಮಾಡ್ಕೊಳ್ಬೇಕಲ್ಲ? ಬಾಳೆಕಾಯಿದು ಫಸ್ಟು ಈಗ ಸಿಪ್ಪೆ ತೆಗೆದುಕೊಳ್ಳುವ. ಓಕೆ. ಅಂದರೆ ಜಾಸ್ತಿ ಬೇಯಿಸಿಲ್ಲಲ್ಲ? ಎಷ್ಟು ಇದು ಒಂದು 5 ನಿಮಿಷ ನೀರಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ನೀರಲ್ಲಿ ನೀರಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸ್ಬೇಕಂತ ಇಲ್ಲ. ಬಾಳೆಕಾಯ್ದು ಫಸ್ಟ್ ಸಿಪ್ಪೆ ತೆಗಿಬೇಕು. ಓಕೆ. ಇದು ನಾರ್ಮಲ್ ಆಗಿ ನಾವು ಏನು ಪದಾರ್ಥಕ್ಕೆ ಯೂಸ್ ಮಾಡುವಂಥ ಬಾಳೆಕಾಯಿ ಅಲ್ಲ? ಅದಕ್ಕೆ ಏನು? ನಾರ್ಮಲ್ ಬಾಳೆಕಾಯಿ ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತೀವಿ. ಓಕೆ ಓಕೆ. ಈಗ ಬಾಳೆಕಾಯಿ ಸಿಪ್ಪೆ ತೆಗೆದಿದ್ದೇನೆ, ಇದನ್ನು ತುರ್ಕೊಳ್ಬೇಕು. ಓಕೆ. ಅದಕ್ಕೆ ಹುರ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಬೇಯಿಸ್ಕೊಳ್ಬೇಕಲ್ಲ? ಜಾಸ್ತಿ ಬಂದರೆ ಅದು ಕೂಡ ಈಗ ಈ ಥರ ಮಾಡಲಿಕ್ಕೆ ಆಗಲ್ಲ. ಅದು ಸಾಫ್ಟ್ ಆಗ್ತದೆ ತುಂಬ ಜಾಸ್ತಿ ಬೆಂದರೆ. ಓಕೆ. ತುಂಬ ಫುಲ್ ಬೇಯಬೇಕಂತ ಇಲ್ಲ. ಹೌದು, ಅರ್ಧ ಬೆಂದರೆ ಸಾಕಾಗುತ್ತೆ. ಓಕೆ. ಈ ಥರ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಲ್ಲ ಮನೆಯಲ್ಲಿ ಆದರೆ ಅಡುಗೆ ಮಾಡಲಿಕ್ಕೆ? ನಾರ್ಮಲ್ ಆಗಿ ಬಾಳೆಕಾಯಿ ಸಾರೆಲ್ಲ ಮಾಡಲಿಕ್ಕೆ ಆದರೆ ಏನಿಲ್ಲ, ಕಟ್ ಮಾಡಿ ಹಾಕೋದಲ್ಲ. ಇದಾದರೆ ಒಂದು ಸಲ ಸ್ವಲ್ಪ ಟೈಮ್. ಮತ್ತು ಬಾಳೆಕಾಯಿ ಸ್ವಲ್ಪ ಸಾಫ್ಟ್ ಆದರೆ ನಮಗೆ ಇದು ತುರಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹೌದು. ಓಕೆ, ರೆಡಿ ಅಲ್ಲ? ಹಾಂ. ಓಕೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಬೇಯುವಾಗ ಹಾಕಿಲ್ಲಲ್ಲ ನಾವು? ಬಾಳೆಕಾಯಿ ಬೇಯುವಾಗ ಹಾಕಲಿಲ್ಲ. ಓಕೆ. ಇದಕ್ಕೊಂಚೂರು ಚಿಲ್ಲಿ ಪೌಡರ್. ಕಾಯಿ ಮೆಣಸು ಬೇಕಾದರೆ ಹಾಕ್ಕೊಳ್ಬೋದು. ಇಲ್ಲ ಚಿಲ್ಲಿ ಪೌಡರ್ ಹಾಕೊಂಡಿದ್ರೆ ಚಿಲ್ಲಿ ಪೌಡರ್ ಓಕೆ ಅಲ್ಲ? ಸಾಕು 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 ಸಾಕು. ಶುಂಠಿಯನ್ನು ಸ್ವಲ್ಪ ತುರಿದು ಹಾಕ್ಕೊಳ್ತೀನಿ. ಓಕೆ. ಶುಂಠಿ ಪೇಸ್ಟ್ ಇದ್ದರೆ ಹಾಗೆ ಹಾಕ್ಬೋದು, ಇಲ್ಲಾಂದರೆ ಈ ಥರ ಕಟ್ ಮಾಡಿ ಹಾಕ್ಬೋದಲ್ಲ? ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೇನೆ. ಓಕೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಮತ್ತು ಬೈಂಡಿಂಗಿಗೆ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ಓಕೆ. ಹಾಗಾದರೆ ಇದಕ್ಕೆ ಏನು ನೀರು ಮಿಕ್ಸ್ ಮಾಡಲಿಕ್ಕೆ ಉಂಟಾ ಹೇಗೆ? ನೀರು ಮಿಕ್ಸ್ ಮಾಡಲಿಕ್ಕಿಲ್ಲ, ಹಾಗೇನಾ? ಓಕೆ. ಇದರಲ್ಲೇ ಸ್ವಲ್ಪ ಡ್ರೈ ಇದು ಬೌಲ್ ಥರ ಮಾಡ್ಕೊಳ್ಬೇಕು ನಾವು. ಬಾಳೆಕಾಯಲ್ಲಿ ಹಾಗೆ ನೀರು ಇರುತ್ತಲ್ಲ? ನೀರಿರ್ತದೆ, ನಾವು ನೀರಲ್ಲೇ ಕುದಿಸಿದ್ದೇವಲ್ಲ. ಹೌದು.
ಮತ್ತು ಬಾಳೆಕಾಯಿ ಬೆಂದ ಮೇಲೆ ಅದು ಸ್ವಲ್ಪ ಸಾಫ್ಟ್ ಆಗ್ತದೆ, ನೀರಿನ ಅಂಶ ಅದರಲ್ಲೇ ಇರ್ತದೆ. ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್ ಸಹ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಬರಲಿ ಅಂತೀರಲ್ಲ ಬೈಂಡಿಂಗ್ಗೆ. ಈಗ ಅದನ್ನು ಆಯಿಲಿಗೆ ಹಾಕ್ಲಿಕ್ಕೆ ಉಂಟಾ? ಇದನ್ನು ಆಯಿಲಲ್ಲಿ ಫ್ರೈ ಮಾಡೋದು. ಓಕೆ, ಹಾಗಾದರೆ ಬಣ್ಣಲ್ಲಿ ಇಡುವ. ಹಾಂ, ಓಕೆ. ಆಯಿಲ್ ಹಾಕೋದಲ್ಲ? ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಆಯಿಲ್ ಬಿಸಿ ಆಗುವಷ್ಟೊತ್ತು ಇದು ಉಂಡೆ ಮಾಡಿಕೊಂಡ್ರೆ ಉಂಡೆ ರೆಡಿ ಮಾಡಿ ಇಟ್ಕೊಳ್ಳೋದಲ್ಲ. ಓಕೆ, ಇದಂತೂ ಸಾಕಾಗಿರುತ್ತೆ ಅಂತ ಕಾಣುತ್ತೆ ಅಲ್ಲ? ಅದೇ ಹಾಗೆ ಅದು ಉಂಡೆ ಉಂಡೆ ಇರುತ್ತಲ್ಲ? ಹಾಂ, ಉಂಡೆ ಉಂಡೆ ನಮಗೆ ಸಿಗುವಾಗ ಬೇಕಾದ್ರೆ ಸ್ವಲ್ಪ ದೊಡ್ಡದು ಸಹ ಮಾಡ್ಕೊಳ್ಬೋದು. ಹಾಂ, ಹೌದು. ನಾನು ಸ್ವಲ್ಪ ಸಣ್ಣದು ಮಾಡ್ಕೊಂಡು ಬೇಗ ಫ್ರೈ ಆಗ್ತದೆ. ಹೌದು, ಫ್ರೈ ಆಗುತ್ತೆ ಮತ್ತು ಸ್ವಲ್ಪ ಎಲ್ಲರೂ ತಿನ್ಬೋದು. ದೊಡ್ಡದಾಗಿ ಮಾಡಿದರೆ 2-3 ಜನ ಖಾಲಿ ಆಗ್ಬೋದು. ಈಗ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಇಲ್ಲಿ ಹಾಕ್ಕೊಂಡು ಓಕೆ, ಇದನ್ನು ಅದಕ್ಕೆ ಡಿಪ್ ಮಾಡಿಕೊಳ್ತೇನೆ. ಆಗ ನಮಗೆ ಫ್ರೈ ಆಗುವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಆಗ್ತದೆ. ಮತ್ತು ಇದರಲ್ಲಿ ಏನಾದರೂ ಸೀಳಿದ್ರೆ ಅದು ಒಡ್ಕೊಳ್ಳೋದಿಲ್ಲ ಉಂಡೆ. ಹಾಂ ಹಾಂ ಹಾಂ, ಹಾಗೆ ಅಲ್ಲ? ಓಕೆ, ಈ ಥರ. ಓಕೆ, ಅದು ರೆಡಿಯಾಗಿದೆ. ರೆಡಿಯಾಗಿದೆಯಲ್ಲ? ಈಗ ಇದನ್ನು ಆಯಿಲ್ ಬಿಸಿಯಾಗಿದೆ, ಇದು ಫ್ರೈ ಮಾಡ್ಕೊಳ್ಳೋಷ್ಟೊತ್ತು ಇದನ್ನು ಗ್ರೈಂಡ್ ಮಾಡಿಕೊಳ್ಬೋದು. ಫ್ರೈ ಮಾಡೋದಾ? ಹಾಂ, ಇದು ಮಿಕ್ಸಿಯಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ತೀನಿ. ಓಕೆ, ಅಷ್ಟೊತ್ತು ನಾನಿದು ಫ್ರೈ ಮಾಡ್ಕೊಳ್ತೀನಿ. ಓಕೆ. ನೀರೇನು ಹಾಕ್ಲಿಕ್ಕಿಲ್ಲಲ್ಲ? ನೀರೇನು ಹಾಕ್ಲಿಕ್ಕಿಲ್ಲ. ಹಾಗೇನಾ? ಹಾಂ. ಓಕೆ. ಸಾಕಾ? ಸಾಕು. ಘಮ ಘಮ ಬರ್ತಾ ಉಂಟು. ಇದು ಸ್ವಲ್ಪ ಸರಿ ಫ್ರೈ ಆಗಬೇಕು. ಓಕೆ, ಅಂದರೆ ಕಡಲೆ ಹಿಟ್ಟೆಲ್ಲ ಹಾಕಿದ್ದೇವಲ್ಲ ಮಧ್ಯಕ್ಕೆ. ಹೌದು, ಚೆನ್ನಾಗಿ ಫ್ರೈ ಆದ ನಂತರ ಮಸಾಲೆಗೆ ರೆಡಿ ಹಾಕೋದು. ರೆಡಿ ಮಾಡಿ ಸ್ವಲ್ಪ ಕಲರ್ ಬ್ರೌನ್ ಆಗಬೇಕು, ಹೌದು, ಅಷ್ಟೊಳಗೆ ಫ್ರೈ ಮಾಡಿ. ಓಕೆ. ನಮಗೆ ಟೇಸ್ಟ್ ಮಾಡುವಾಗ ಗೊತ್ತಾಗಲಿಕ್ಕಿಲ್ಲ ಬಾಳೆಕಾಯಿ ಅಂತಲ್ಲ, ಗೊತ್ತಾಗೋದಿಲ್ಲ. ಬಟ್ ನಮಗೆ ಈಗ ಹುರಿಯುವಾಗ ಅದರ ಸ್ಮೆಲ್ ಗೊತ್ತಾಗ್ತುಂಟು. ಬಾಳೆಕಾಯಿ ಏನು ಹಸಿ ಸ್ಮೆಲ್ ಬರ್ತಾ ಉಂಟಲ್ಲ? ಅಂದರೆ ಅದು ಕೋಫ್ತಾ ತಿನ್ನುವಾಗ ಸ್ವಲ್ಪ ಬಾಳೆಕಾಯ್ದು ಸ್ಮೆಲ್ ಬರ್ತದೆ. ಹೌದು ಹೌದು. ಇದು ಫ್ರೈ ಆಗಿದೆ, ನೋಡಿಯಲ್ಲ? ಆಫ್ ಮಾಡೋದಾ? ಆಫ್ ಮಾಡ್ಬೋದಾ? ಹಾಂ. ಓಕೆ, ಈಗ ನೆಕ್ಸ್ಟ್ ಅಂತ ಮಾಡೋದು? ನೆಕ್ಸ್ಟ್ ಇನ್ನು ಗ್ರೇವಿ ಮಾಡಲಿಕ್ಕೆ ರೆಡಿ ಫ್ರೈ ಮಾಡೋದಾ? ಓಕೆ, ಹಾಗಾದರೆ ಇದನ್ನು ಈ ಕಡೆ ಇಟ್ಟು ಹಾಂ. ಆಯಿಲ್ ಹಾಕ್ಬೇಕಾ? ಇದಕ್ಕೆ ಸ್ವಲ್ಪ ಆಯಿಲ್. ಓಕೆ, ಸಾಕಾ? ಆಯಿಲ್ ಸ್ವಲ್ಪ ಬಿಸಿ ಆಗಿದೆ. ಓಕೆ, ಇದಕ್ಕೊಂಚೂರು ಒಂದು 1/4 ಸ್ಪೂನು ಚಿಲ್ಲಿ ಪೌಡರ್ ಹಾಕಬೇಕು. ಚಿಲ್ಲಿ ಪೌಡ್ರಾ ಇದಕ್ಕೆ? ಹಾಂ, ಅಂದರೆ ಕಲರ್ ಒಳ್ಳೆ ಬರ್ತದೆ ಗ್ರೇವಿಗೆ ಲಾಸ್ಟಿಗೆ. ಸಾಕು ಸಾಕು. ಸಾಕಾ? ಈಗ ಗ್ರೇವಿಯನ್ನು ಹಾಕೊಳ್ಳಿ. ಓಕೆ, ಇದನ್ನು ಇದಕ್ಕೆ ಹಾಕೊಳ್ಳೋಣ. ಓಕೆ, ಬೇಕಿದ್ರೆ ನೀರು ಆಮೇಲೆ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ನಾವು ಸ್ವಲ್ಪ ಹೀಗೆ ಹುರಿದು ಮತ್ತೆ ನೀರು ಹಾಕೊಳ್ಳೋದು ಸ್ವಲ್ಪ. ಓಕೆ, ಎಲ್ಲ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಹುರಿದ್ರೆ ಸಾಕು ಎಣ್ಣೆಯಲ್ಲಿ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಓಕೆ, ಸಾಕಾ? ಸ್ವಲ್ಪ ಹಾಕಿ. ಈಗ ಉಪ್ಪು ನಾವಾಗ ಸ್ವಲ್ಪ ಹಾಕಿದ್ದೆಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇಲ್ಲಿ ಸ್ವಲ್ಪ ನಾನು ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಯಾವುದು ಕ್ರೀಮ್ ಅಲ್ಲ? ಹಾಂ, ಫ್ರೆಶ್ ಕ್ರೀಮ್. ಹಾಂ, ಗೋಡಂಬಿ ಹಾಕಿದ ಕಾರಣ ಅದರ ಥಿಕ್ನೆಸ್ ಒಳ್ಳೆ ಉಂಟಲ್ಲ? ಗೋಡಂಬಿ ಮತ್ತು ಕ್ರೀಮ್ ಎಲ್ಲ ಹಾಕೊಂಡು ಸ್ವಲ್ಪ ತಿಕ್ಕ ಅದು ರಿಚ್ ಆಗ್ತದೆ, ರಿಚ್ನೆಸ್ ಜಾಸ್ತಿ ಆಗ್ತದೆ. ಸ್ವಲ್ಪ ಕುದ್ದ ಮೇಲೆ ನಾವು ಇದನ್ನು ಕೋಫ್ತಾನ ಹಾಕ್ಕೊಳ್ಬೇಕು. ಓಕೆ, ಈಗ ಕುದೀತಾ ಉಂಟಲ್ಲ ಇದು, ಈಗ ಇದಕ್ಕೆ ನಾನು ಇದನ್ನು ಹಾಕ್ಕೊಳ್ತೇನೆ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಹಾಂ, ರೆಡಿ.
ಕೆಲವರು ಆಫ್ ಮಾಡಿ ಮತ್ತೆ ಹಾಕೊಳ್ತಾರೆ, ಅಂದರೆ ಇದು ಕ್ರಿಸ್ಪಿಯಾಗಿ ಬೇಕಾದರೆ. ಮತ್ತೆ ಇಲ್ಲಾಂದ್ರೆ ನಮಗೆ ಸ್ವಲ್ಪ ಇದರೊಟ್ಟಿಗೆ ಒಂದು 5 ನಿಮಿಷ ಕುದಿಸಿ ಸಹ ತಿನ್ಬೋದು ಆ ಥರ. ಆಮೇಲೆ ಹಾಕಿದರೆ ಸ್ವಲ್ಪ ಕರ್ಮಕುಮ ಸಿಗುತ್ತೆ ಅಂತಲ್ಲ, ಈ ಥರ ಸ್ವಲ್ಪ ಹೊತ್ತು ಕುದಿಸಿದರೆ ಅದರದ್ದು ಗ್ರೇವಿ ಎಲ್ಲ ಸ್ವಲ್ಪ ಎಳ್ಕೊಳ್ತದೆ. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಮತ್ತೊಂಚೂರು ತುಪ್ಪ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಜೊತೆ ತುಪ್ಪ ಎಲ್ಲ ಸೇರಿದಾಗ ಇನ್ನೂ ಗಮ್ಮತ್ತಿರುತ್ತಲ್ಲ. ರೆಡಿ ಅಲ್ಲ? ರೆಡಿಯಾಗಿದೆ. ಆಫ್ ಮಾಡೋದಾ? ಓಕೆ, ಈಗ ಸರ್ವ್ ಮಾಡೋದಲ್ಲ. ಈಗ ಅದ್ರ ಮೇಲೆ ಸ್ವಲ್ಪ ಕ್ರೀಮ್ ಹಾಕೊಳ್ತೀನಿ. ಓಕೆ, ಬಾಳೆಕಾಯಿಯ ಮಲಾಯಿ ಕೋಫ್ತಾ ರೆಡಿ ಆಗಿದೆ. ಓಕೆ, ಬಾಳೆಕಾಯಿಯ ಮಲಾಯಿ ಕೋಫ್ತಾ ಅಲ್ಲ, ಸಾಕಾಗುಂಟು. ನೀವು ಮೇಲ್ಗಡೆ ಏನು ಕ್ರೀಮ್ ಹಾಕಿ ನೋಡ್ಲಿಕ್ಕೆ ಕೂಡ ಚೆನ್ನಾಗುಂಟು. ಈ ಥರ ಕೋಫ್ತಾ ಎಲ್ಲ ನಾವು ಆವಾಗಲೇ ಏನು ಪರೋಟ ಎಲ್ಲ ಮಾಡಿದ್ವಿ, ಅದಕ್ಕೆ ಕೂಡ ಮ್ಯಾಚಿಂಗ್ ಮಾಡ್ಬೋದಲ್ಲ. ಯಾಕಂದರೆ ಇದು ಆ್ಯಕ್ಚುಲಿ ಯಾವುದಕ್ಕೆ ಚಪಾತಿಗೆ ಬಟರ್ ನಾನ್, ಗಾರ್ಲಿಕ್ ಬಟರ್ ನಾನ್, ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಕುಲ್ಚಾ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತಲ್ಲ, ಯಾಕಂದರೆ ಹಾಗೆ ತಿನ್ಬೋದು ಅಂತ ಕಾಣುತ್ತೆ ನನಗೆ. ಚಪಾತಿ ಪೂರಿ ಒಟ್ಟಿಗೆ ಒಳ್ಳೆ ಆಗ್ತದೆ. ಓಕೆ ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ವಿಂಧ್ಯ ಅವರು ಸಾಕಾಗಿರುವಂತಹ ಬಾಳೆಕಾಯಿ ಮಲಾಯಿ ಕೋಫ್ತಾ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸಾಕಾಗಿ ಉಂಟು, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತುಂಟು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬ. ಬಾಳೆಕಾಯಿ ಮಲಾಯಿ ಕೋಫ್ತಾ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ, ಪುಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು ಹಾಕಿ ಹುರಿಯಿರಿ. ನಂತರ 5 ರಿಂದ 6 ಎಸಳು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿಯನ್ನು ಹುರಿಯಿರಿ. ಆನಂತರ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಡಂಬಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ 5 ರಿಂದ 10 ನಿಮಿಷ ಬೇಯಿಸಿದ ಬಾಳೆಕಾಯಿಯ ಸಿಪ್ಪೆಯನ್ನು ಸುಲಿದು ತುರಿದಿಟ್ಟುಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ತುರಿದ ಶುಂಠಿ, ಕೊತ್ತಂಬರಿ ಸೊಪ್ಪು, 2 ರಿಂದ 3 ಚಮಚದಷ್ಟು ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದಿಟ್ಟುಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮೆಣಸಿನ ಪುಡಿ, ರುಬ್ಬಿದ ಮಸಾಲೆಯನ್ನು ಹಾಕಿ ಹುರಿಯಿರಿ. ಆನಂತರ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೆಶ್ ಕ್ರೀಮ್ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಕರಿದಿಟ್ಟ ಬಾಳೆಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷದಷ್ಟು ಬೇಯಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಬಾಳೆಕಾಯಿ ಮಲಾಯಿ ಕೋಫ್ತಾ ಸವಿಯಲು ಸಿದ್ಧ. ಎಸ್ ಮ್ಯಾಮ್, 2 ಅಡಿಗೆ ಕೂಡ ರೆಡಿಯಾಗಿದೆ. ಒಂದು ಏನು ಕಾಲಿಫ್ಲವರ್ದು ಪರೋಟ, ಇನ್ನೊಂದು ಬಾಳೆಕಾಯಿ ಮಲಾಯಿ ಕೋಫ್ತಾ. ಯಾವುದು ಟೇಸ್ಟ್ ನೋಡೋ ಫಸ್ಟಿಗೆ? ಪರೋಟ ನೋಡೋಲ್ಲ? ಓಕೆ, ತಗೊಳ್ಳಿ ನೀವು. ಹೀಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತಲ್ಲ. ಹಾಕಿದ್ದೇವಲ್ಲ, ಹೌದು, ಸ್ಮೂತ್ ಆಗಿದೆ ನೋಡಿ, ಚೆನ್ನಾಗಿದೆ. ಆಹಾ, ಇದು ಸಾಗದುಂಟು. ಏನು ನಾವು ನಾರ್ಮಲ್ ಪರೋಟಗಿಂತ ಈ ಥರ ಡಿಫ್ರೆಂಟ್ ಉಂಟಲ್ಲ. ಮತ್ತು ಏನು ಕಾಲಿಫ್ಲವರ್ದು ಹಾಗೆ ಬಾಯಿಗೆ ಸಿಗ್ತಾ ಉಂಟು ನೋಡಿ, ಅದರ ಏನು ಟೇಸ್ಟ್ ಆಗಿ ಕಾಲಿಫ್ಲವರ್ ಎಣ್ಣೆಲಿ ರೋಸ್ಟ್ ಆದಮೇಲೆ. ಹೌದು, ಒಂದು ಒಳ್ಳೆ ಸ್ಮೆಲ್ ಬರ್ತದೆ. ಹೌದು ಹೌದು, ಚೆನ್ನಾಗುಂಟು. ಹೀಗೆ ತಿನ್ಬೋದು. ಬೇಕಿದ್ರೆ ಚಟ್ನಿ, ಗಟ್ಟಿ ಚಟ್ನಿ ಯೂಸ್ ಮಾಡ್ಕೊಳ್ಬೋದಲ್ಲ. ಹೆಚ್ಚಾಗಿ ಇದನ್ನು ಮೊಸರು ಜೊತೆ, ಮೊಸರಿಗೆ ತುಪ್ಪದೊಟ್ಟಿಗೆ ತಿಂತಾರೆ. ಓಹೋ, ಅದೇ ಚೆನ್ನಾಗಿರ್ಬೋದು. ಓಕೆ, ಇನ್ನೊಂದು ಮಲಾಯಿ ಕೋಫ್ತಾ, ಬಾಳೆಕಾಯಿ, ಇದನ್ನು ಹೀಗೆ ಕಟ್ ಮಾಡಿ ತಿನ್ನಬೇಕಲ್ಲ. ತಗೊಳ್ಳಿ ನೀವು ಕೂಡ. ಹಾಂ, ಇದು ಕೂಡ ಸಾಗುಂಟು. ಹಾಗೆ ಇಡೀ ತಗೊಂಡು ತಿನ್ಬೋದು, ಅಂದರೆ ಚಿಕ್ಕ ಪೀಸ್ ಆದ ಕಾರಣ. ಇದು ಕೂಡ ನಾವು ಏನು ಚಪಾತಿ, ಅದೇ ನೀವೇನು ರೊಟ್ಟಿ ಅದಕ್ಕೆ ಕೂಡ ಒಳ್ಳೆಯ ಮ್ಯಾಚಿಂಗ್ ಇರ್ತದೆ. ಗ್ರೇವಿ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ ಅಲ್ಲ. ನಾನ್ ವೆಜ್ ಥರ ಇಲ್ವಾ? ನಾನ್ ವೆಜ್ ಥರನೇ ಉಂಟು. ನಾವು ನಾರ್ಮಲಾಗಿ ಏನು ಬೋನ್ಲೆಸ್ ಚಿಕನ್ ಎಲ್ಲ ಮಾಡಿ ಯೂಸ್ ಮಾಡಿದರೆ ಹೇಗೆ ಆಗುತ್ತೆ ಅದೇ ಥರ ಇತ್ತು. ಗಮ್ಮತ್ತುಂಟು. ಬಾಳೆಕಾಯಿ ಅಂತ ಗೊತ್ತೇ ಆಗಲ್ಲ. ಅಕ್ಕಿ
ಎರಡು ಡಿಶ್ ಕೂಡ ಚೆನ್ನಾಗಿ ಬಂತು, ಟೇಸ್ಟ್ ಆಗಿದೆ. ಹೇಗೆ ಅನ್ನಿಸ್ತು ನೀವು? ಖುಷಿ ಆಯಿತು. ಖುಷಿ ಆಯ್ತಲ್ಲ, ನಮಗೆ ಕೂಡ ಖುಷಿ ಆಯಿತು. ಹಾಗಾಗಿ ಈ 2 ಚಪಾತಿ ಮತ್ತು ಇದನ್ನು ನಮ್ಮ ಖಾಲಿ ಮಾಡಲಿಕ್ಕೆ ನಾನೊಂದು ಕಾಯ್ತಾ ಇದ್ದೇನೆ. ಹಾಗಾಗಿ 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಧನ್ಯವಾದಗಳು. ನಮಗೆ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ವಿಂಧ್ಯ ಪ್ರಸಾದ್ ಅವರು ಸಾಗದಾಗಿರುವಂತಹ ಬಾಳೆಕಾಯಿಯ ಮಲೈ ಕೋಫ್ತಾ ಹಾಗೂ ಕಾಲಿಫ್ಲವರ್ ಪರೋಟ 2 ಕೂಡ ಸಾಕಾಗಿತ್ತು, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.